ನಾಟಕವನ್ನು ಪ್ರಸ್ತುತಪಡಿಸಲಿದ್ದು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ನಾಟಕ ಪ್ರಾರಂಭಿದ್ದು ಎಲ್ಲರೂ ಶಾಂತ ರೀತಿಯಿಂದ ನಾಟಕವನ್ನು ವೀಕ್ಷಣೆ ಮಾಡಬೇಕು. ಜಗ್ಗಲ್ ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಅವರಿಗೆ ಮಾಲಾರ್ಪಣೆ ಬಸವರಾಜ್ ಸಾವುಕಾರ ಇವರಿಂದ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರತಕ್ಕಂಥ ಬಸವರಾಜ್ ಸಾವುಕಾರ ಇವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಹನುಮಪ್ಪ ಹಾಂಡಲಿ ಇವರಿಗೆ ಬಸು ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು ಬಸು ಇವರಿಗೆ. ಇನ್ನೋರ್ವ ಉದ್ಘಾಟಕರಾಗಿರ್ತಕ್ಕಂಥ ದೌಲ್ ಸಾಬ್ ಮುಲ್ಲಾ ಇವರಿಗೆ ಕುಮಾರ್ ಯರ್ಗೇರಿ ಇವರಿಂದ ಮಾಲಾರ್ಪಣೆ. ಲೋಕದ ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಈರಪ್ಪ ಆದಿಮನಿ ಇವರಿಗೆ ಈ ಒಂದು ನಾಟಕದ ಪರವಾಗಿ ಸ್ವಾಗತ. ಇವರಿಗೆ ಮಾಲಾರ್ಪಣೆಯನ್ನು ಮುತ್ತಪ್ಪ ಮಣ್ಣೂರು ಇವರಿಂದ ಮಾಲಾರ್ಪಣೆಯನ್ನು ನೆರವೇರಿಸಿದ್ದಾರೆ. ಇನ್ನೋರ್ವ ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಶಂಕರಪ್ಪ ಹಳ್ಳೂರು ಇವರಿಗೆ ಈ ಒಂದು ನಾಟಕದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಮಾಲಾರ್ಪಣೆಯನ್ನು ನೀಲಪ್ಪ ಜಲನ್ ಅವರು ಇವರು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ನೀಲಪ್ಪ. ಇನ್ನೋರ್ವ ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಯಮನೂರು ಗಿಡ್ನಾಕ್ನಾಳ್ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಕಲ್ಗೊನಾಳಿ ಇವರಿಗೆ ಮಲ್ಲಪ್ಪ ಸಜ್ಜನ್ ಇವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಲ್ಲಪ್ಪ ಸಜ್ಜನ್ ಇವರು ನೆರವೇರಿಸಿಕೊಡ್ಬೇಕು. ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಮಲ್ಲಣ್ಣ ಹವಾಲ್ದಾರ್ ಪೋಸ್ಟ್ ಮಾಸ್ಟರ್ ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಹಾಗೂ ಇವರಿಗೆ ಮಾಲಾರ್ಪಣೆಯನ್ನು ಬಸವ ಕೂಡಿ ಇವರಿಂದ. ಚೆಲ್ಲಿದರು ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂಥ ಪರಶುರಾಮ್ ಕಮ್ತಾರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ನಿಂಗಪ್ಪ ಆದಿಮನಿ ಇವರಿಂದ ಮಾಲಾರ್ಪಣೆ. ಹಂಗಾದ ಚಂದಾದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ದ್ಯಾಮಣ್ಣ ತೊಣಸಾಳಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಇವರಿಗೆ ಮಾಲಾರ್ಪಣೆಯನ್ನು ಮಲ್ಲಪ್ಪ ಹವಾಲ್ದಾರ್ ಇವರಿಂದ. ಮಲ್ಲಪ್ಪ ಹವಾಲ್ದಾರ್ ಇವರಿಗೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಣ್ಣಪ್ಪ ಅಮರಾವತಿ ಇವರಿಗೆ ಕನಕಪ್ಪ ಕಣಗೇರಿ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಚಿತ್ತರ್ಗಿ ಇವರಿಂದ ಮಾಲಾರ್ಪಣೆ. ಧನ್ಯವಾದಗಳು ಬಸವ ಕಣಗೇರಿ ಅವರಿಗೆ. ಧನ್ಯವಾದಗಳು ಎಮ್ನೂರು ಭಜನ್. ಧನ್ಯವಾದಗಳು ಬಸವ ತೋರಿಸೋರು ಅವರಿಗೆ. ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಹಾರ್ಮೋನಿಯಂ ಮಾಸ್ಟರ್ ಹಾಗೂ ಹಿನ್ನೆಲೆ ಗಾಯಕರಿಗೆ ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ನಾಟಕದ ಕಮಿಟಿಯವರು ನೆರವೇರಿಸಿಕೊಡ್ಬೇಕು. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಮಂಜುನಾಥ್ ದುರನ್ನವರು ಸೈನಿಕರು ಇವರಿಗೆ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಒಂದು ಸನ್ಮಾನವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿದೇವರಾಗಿರ್ತಕ್ಕಂಥ ಮಾಂತೇಶ್ ಜಗ್ಗಲ್ ಇವರನ್ನು ನೆರವೇರಿಸಿಕೊಡ್ಬೇಕು. ಕರೆದರು ಕೇಳದೆ ಸುಂದರ
ತಾಳಿ ಕಾವೇರಿ ತಾಳಿ ಶರಣ ಕರ್ಗಣಾಚಾರ್ಯ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಹಾಗೂ ನಿಂಗರಾಜ್ ಮುರುಗಲ್ ಮಲ್ಲಣ್ಣ ಅವಗರ್ ಹಾಗೂ ಪರಶುರಾಮ್ ಅಂತಾರೆ. ಇವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ಮುಂದಿನ ಘಟ್ಟ ಉದ್ಘಾಟನೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಶ್ರೀ ಹನುಮಪ್ಪ ಅಂಗಡಿ ಹಾಗೂ ದಾವಲ್ ಸಾಬ್ ಬೊಲ್ಲ ಹಾಗೂ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲಾ ಹಿರಿಯರು ಇದರಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಶರಣಪ್ಪ ಅಮರಾವತಿ ಇವರು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಅನಿಸಿಕೆ ಹೇಳ್ತಾರೆ. ಪ್ರಪ್ರಥಮವಾಗಿ ನನ್ನೂರಿನ ಆದಿದೇವತೆಯಾದಂಥ ಜಾಮಾಂಬಿಕೆಯ ಪಾದ ಪದ್ಮಾಂಗಳದಲ್ಲಿ ಕೊಡಮಟ್ಟು ಶರಣಬಸವೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶರಣಬಸವೇಶ್ವರ ಯುವಕ ನಾಟ ಸಂಘ ಕಾಟಾಪುರ್ ಇವರು ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್ ಎಂಬ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ ಸೋದರಂತ ಮಾಂತೇಶ್ ಜಗ್ಗಲ್ ಅವರೇ ಹಾಗೂ ಊರಿನ ಹಿರಿಯರೇ ಹಾಗೂ ನನ್ನ ಗ್ರಾಮ ಪಂಚಾಯತಿಯ ಸದಸ್ಯರೇ ಹಾಗೂ ಕಲಾಭಿಮಾನಿಗಳೇ ಹಾಗೂ ಎಲ್ಲ ಈ ಸಂಘದ ಮಾಲಕರು ಮತ್ತು ಮ್ಯಾನೇಜರ್ಗಳೇ, ಈ ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರಿಂದ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಕೆಲವು ಅಹಿತಕರ ಘಟನೆಗಳ ಬಗ್ಗೆ ಒಬ್ಬ ಕಲಾಕಾರ ತನ್ನದೇ ಆದ ಒಂದು ಪದಗಳ ಮೂಲಕ ಕಥೆಯನ್ನು ಬರೆದು ಅದನ್ನ ಅಭಿನಯದ ಮೂಲಕ ಈ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ ನನ್ನೂರಿನ ಎಲ್ಲಾ ಕಲಾಭಿಮಾನಿಗಳೇ. ಅವರಿಗೆ ತಮ್ಮೆಲ್ಲರೂ ಸಹ ಅವರಿಗೆ ಕಲೆಗೆ ಪ್ರೋತ್ಸಾಹಿಸಿ ಅವ್ರನ್ನ ಇನ್ನೂ ಹೆಚ್ಚಿನ ಒಂದು ಕಲೆಗೆ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಇಲ್ಲಿ ಯಾವುದೇ ರೀತಿ ಗಲಾಟೆ ಮತ್ತು ಯಾವುದೇ ರೀತಿ ಗುದ್ದಾಟಗಳು ಮಾಡದೆ ಈ ಕಲಾಭಿಮಾನಿಗಳಿಗೆ ತಮ್ಮ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅತ್ಯಂತ ಚಿಕ್ಕವಾಗಿ ಒಂದು ಅನಿಸಿಕೆ ನೀಡಿರ್ತಕ್ಕಂಥ, ಅದೇ ರೀತಿಯಾಗಿ ಇನ್ನೋರ್ವ ಜ್ಯೋತಿ ಬೆಳಗಿಸಿರ್ತಕ್ಕಂಥ ಶ್ರೀ ಪರಶುರಾಮ್ ಕಂತಾರ್ ಇವರು ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದೆರಡು ಅನಿಸಿಕೆ ಹೇಳಬೇಕು. ಪ್ರಥಮದಲ್ಲಿ ಗ್ರಾಮದ ಅಧಿದೇವನಾಗಿರತಕ್ಕಂಥ ಕಲಬುರಗಿಯ ಶರಣಬಸವೇಶ್ವರ ತಾಯಿ ದುರ್ಗಾ ಗ್ರಾಮ ದೇವತೆಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ, ಈ ಮುಸ್ಸಂಜೆಯ ನಾಟಕದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ
ಗ್ರಾಮ ಪಂಚಾಯತಿ ಪದದೇವರಾಗಿರ್ತಕ್ಕಂಥ ಮಾಂತೇಶನ ಅಜಲ್ ಅವರೇ, ಗ್ರಾಮದ ನನ್ನೆಲ್ಲ ಗುರು ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ, ಬಂಧುಗಳೇ, ಕಟಾಪುರ ಗ್ರಾಮ ಅಂದರೆ ಸುತ್ತಮುತ್ತಲಲ್ಲಿ ಬಹಳ ವಿಶಿಷ್ಟವಾಗಿ ವಿಭಿನ್ನವಾಗಿರ್ತಕ್ಕಂಥ ಗ್ರಾಮ. ಕಲೆಯ ನಾಡು, ಕಲೆಯ ಬೀಡು ಅಂದರೆ ಅದು ಅತಿಶಯೋಕ್ತಿ ಆಗ್ಲಾರ್ತಕ್ಕಂಥ ಒಂದು ಊರು ಇದು ಕಟಾಪುರ ಗ್ರಾಮ. ಇಲ್ಲಿ ಹೆಚ್ಚು ಕಲಾಭಿಮಾನಿಗಳಿದ್ದಾರೆ. ದಯವಿಟ್ಟು ಇಲ್ಲಿ ನಮ್ಮ ನಿಜ ಜೀವನದಲ್ಲಿ ಏನು ನಡೀತದೆ ಅದೇ ರೀತಿಯಾದಂಥ ಒಂದು ಕಥೆ ರೂಪದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಲಿದ್ದಾರೆ. ದಯವಿಟ್ಟು ಒಳ್ಳೆಯದನ್ನ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನ ಇಲ್ಲೇ ಬಿಟ್ಟು ಅದೇ ರೀತಿ ನಾವು ಒಳ್ಳೆತನದಿಂದ ನಾವು ನೀವು ಕೂಡಿ ಸಂತೋಷದಿಂದ ಬಾಳಿ ಈ ನಾಟಕ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು, ಯಾರು ಗದ್ದಲ ಮಾಡದೆ ದಯವಿಟ್ಟು ಅವರಿಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು, ನನಗೂ ಮಾತನಾಡಲು ಅವಕಾಶ ಕೊಟ್ಟಂತ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರಿಗೆ ವಂದಿಸಿ ನನ್ನ 2 ಮಾತು ಮುಗಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಶುರಾಮ್ ಕಂತಾರ್ ಇವರಿಗೆ ಧನ್ಯವಾದಗಳು. ಈಗ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶಂಕರಪ್ಪ ಅಳ್ಳೂರ್ ಇವರೇ ಒಂದು 2 ವರ್ಷಕ್ಕೆ ಅನಿಸಿಕೆಯನ್ನು ನೀವು ಕೇಳಬೇಕು. ಅವಾಗ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಗೊತ್ತಾಗ್ತದೆ. ನಮಗೂ ಈಗ ಮನೆ ಗೊತ್ತಾಗಿರೋದು ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ. ಅದಕ್ಕೋಸ್ಕರ ಅವ್ರ 2 ಅನಿಸಿಕೆ ಮಾತಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ನಮ್ಮೂರ ಆರಾಧ್ಯ ದೇವರಾದ ಶ್ರೀ ಗ್ರಾಮ ದೇವತಾ ಆಗ ಶ್ರೀ ಶರಣಬಸವೇಶ್ವರನನ್ನು ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರೇ, ಹಿರಿಯರೇ, ಯುವಕರೇ, ಮಾಲಕರೇ, ಸಂಘದ ಮ್ಯಾನೇಜರ್ಗಳು, ಏನಪ್ಪ ಇದು ನಾಟಕ ಅಂದ್ರೆ ಏನಂದ್ರೆ ನಮ್ಮ ನಿಜ ಜೀವನದಲ್ಲಿ ದಿನಂಪ್ರತಿ ನಡೆಯುವುದೇ ಒಂದು ನಾಟಕ. ಆದ್ರೆ ಏನಪ್ಪ, ನಾಟಕಕ್ಕೆ ಪೂಜಿಲ್ಲ. ಯಾಕೆ ಪೂಜಿಲ್ಲ? ಸರಳ ಐತೆ ನಾಟಕ. ರಾತ್ರಿ ಬಣ್ಣ ಹಚ್ಕೊಂಡ್ರೆ ಮುಂದೆ ದಳಿಸ್ಕೊಂಡ್ಬಿಡ್ತಾರೆ. ಆದ್ರೆ ಸಂಸಾರ ಅನ್ನೋದು 0 ಇಟ್ಟನ ಅಲ್ಲಿ, ಅಂದ್ರೆ ಬಿಕ್ಕಟ್ಟು ಅಂತ. ಆ ಸಂಸಾರದೊಳಗೆ ನಾವು ದಿನಂಪ್ರತಿ ಈಸ್ತೀವಿ. ಅದನ್ನ ಒಂದು ಕವಿ ನಾಟಕ ಅಂತ ಮಾಡಿ ಇಟ್ಟು ಕೊಟ್ಟಾನ ನಮಗೆ. ಆದ್ರೆ ನಾಟಕ ಅಂದ್ರೆ ಏನಪ್ಪ ಅಂದ್ರೆ 1 ತಿಂಗಳ ಪರ್ಯಂತರ ಊಟ ನಿದ್ದೆ ಬಿಟ್ಟು ಕಲಿಬೇಕು. ಈಗ ನಾವು ಹೆಂಗೆ ಕಲಿತಾರ ನನಗಂತೂ ಗೊತ್ತಿಲ್ಲ. ನಾನು ನಾಟಕ ಆಡೀನಿ. ಈಗ ನನಗೆ 71 ವರ್ಷ ವಯಸ್ಸು. ನಾವೆಲ್ಲ ನಮ್ಮ ಅಣ್ಣ ನಾವು ನಾಟಕ ಆಡ್ಬೇಕಾದ್ರೆ 1 ತಾಸು ಮನೆಯಾಗಿದ್ರೆ 6 ತಾಸು ತಾಲೀಮ್ ಮನೆಯಾಗಿರ್ತಿದ್ವಿ ನಾವು. ಅಷ್ಟು ಹವ್ಯಾಸ ನಮಗೆ ನಾಟಕ ಅಂದ್ರೆ. ಆದ್ರೆ ಈಗ ನೀವು ಚಪ್ಪಾಳಿ ಹೊಡೆಯೋದಾಗಲಿ ಏನಾಗಲಿ ಲಾಸ್ಟ್ ಹೊಡಿಬೇಕು ವಿನಃ ಮಾತಾಡೋ ಮುಂದೆ ಹೊಡೆದ್ರೆ ಅರ್ಥನೇ ಆಗೋದಿಲ್ಲ. ನಾಟಕ ಅಂದ್ರೆ ಏನ್ ಗೊತ್ತಾನ, ಸ್ಟೇಜ್ ಒಳಗೆ ಬಂದು ನೋಡಿದ್ರೆ ನಾಟಕ ಅಲ್ಲದು. ನಾಟಕ ನೋಡುವಂತ ಮನುಷ್ಯ ಹೊರಗಿರ್ಬೇಕಂತ ಅಂದ್ರೆ ಅದು ಎಲ್ಲ ನಿಮಗೆ ತಿಳಿತೈತಿ. ಒಳಗೆ ಬಂದು ನಿಂತ್ರಿ ಅಂದ್ರೆ ಯಾವ ಪಾತ್ರೆಯಲ್ಲಿ ಹೋಗ್ತು ಪಾತ್ರದಾರ ನೋಡ್ತೀರಿ ವಿನಃ ನಾಟಕ ನೋಡಾಗಿಲ್ಲ ನೀವು. ಅದಕ್ಕೆ ದಯವಿಟ್ಟು ಎಲ್ಲರೂ ಒಳಗಿದ್ದವ್ರು ಹೊರಗೆ ಹೋಗಿ ನೋಡ್ಬೇಕು. ನೋಡಿ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ, ಅವರು ಪುನಃ ಮುಂದೆ ಪ್ರತಿ ವರ್ಷ ಇದೇ ರೀತಿ ನಾಟಕ ಆಡುವಂತ ಬುದ್ಧಿ ಅವ್ರಿಗೆ ಕೊಟ್ಟು, ನಮ್ಮೂರ ಯುವಕರು ಒಳ್ಳೆ ಬುದ್ಧಿ ಕಲೀರಿ. ದಯವಿಟ್ಟು ಕೈ ಮುಗಿತೀನಿ. ನೀವು ಹುಯ್ ಹಾಯ್ ಮಾಡಬೇಡ್ರಿ. ಮಾಡಿ ನಮ್ಮೂರ ಮರ್ಯಾದೆ ನೀವು ಕಳಿಬೇಡ್ರಿ. ಯಾಕಂದ್ರ ನೀವು ಒಬ್ಬತ ಹಳಾಟೆ ಮಾಡಿದ್ರೆ ನಿಮ್ಮಿಂದ 10 ಮಂದಿ ಕೆಡ್ತಾರ. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ನೀವು. ಒಬ್ಬ ಮನುಷ್ಯ ಹೇಳಿದಂತ ಏನ್ ಹೇಳ್ದ, ಒಂದು ಕುದುರೆ ತಗೊಂಡು ಹೋದಂತ. ಎಷ್ಟಪ್ಪ ಈ ಕುದುರೆಗೆ ಅಂತ ರಾಜ ಕೇಳಿದಂತ 1 ಕೋಟಿ ಅನ್ನಂತ. ಕೋಟೆ ಆಗಲ್ ಬಿಡು, ಕೋಟಿ ಇರ್ಲಿ, ಇಂಥವ್ ಎಷ್ಟು ಕುದುರೆ ಇದ್ರು ತಂದು ಕೊಡು. ಆದ್ರೆ ನಾ ಹೇಳಿದ್ ಮಾಡೋಕೋದು ಯುದ್ಧ ಗೆದ್ಕೊಂಡ್ಬರೋಕ್ ಹೋದಂತ. ಅವ ಹೇಳಿದ್ನಂತ, ನಾನು ಕುದುರೆ ಮನಸ್ಸು ಮಾಡ್ತು ಅಂದ್ರ ಯುದ್ಧ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನಂಗೈತದು. ಆದ್ರೆ ಮನಸ್ಸು ಮಾಡಾಗಿಲ್ಲ ಅದು. ಏನಾಗ್ತದ, ಮನಸ್ಸು ಮಾಡಾಗಿಲ್ಲ ಅದು ಕುದುರೆ. ಹಂಗ ನಮ್ಮ ಯುವಕರು ಮನಸ್ಸು ಮಾಡಿದ್ರೆ ಇಂಥ ಜಾತ್ರೆ 10 ಮಾಡ್ತಾರ, ಆದ್ರೆ ಮನಸ್ಸು ಮಾಡಾಗಿಲ್ಲ. ಇಷ್ಟೇ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಮೊದಲಿಗೆ ನಮ್ಮೂರ ಆರಾಧ್ಯ ದೇವರಾದಂಥ ಶ್ರೀ ದ್ಯಾಮಾಂಬಿಕೆ ಪಾದಗಳಿಗೆ ಪರಮಟ್ಟು ಹಾಗೂ ಶ್ರೀ ಶರಣಬಸವೇಶ್ವರ ಪಾದಗಳಿಗೆ ಪರಮಟ್ಟು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶರಣಬಸವೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂಥ ಶ್ರೀ ಶರಣಬಸವೇಶ್ವರ ಯುವಕ ನಾಟ್ಯ ಸಂಘ ಕಟಾಪುರ ಇವರ ವತಿಯಿಂದ ಇವತ್ತಿನ ದಿವಸ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್ ಅರ್ಥಾರ್ಥ ಮಡಿದಿಗೇನು ಗೊತ್ತು ಮಾಂಗಲ್ಯವಿದೆ ಎಂಬ ನಾಟಕವನ್ನು ನಮ್ಮೂರಿನ ಯುವಕರು ಈ ವೇದಿಕೆ ಮೇಲೆ ಪ್ರದರ್ಶನ ಮಾಡಲಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಯುವಕರು ಕೂಡ ಈ ಒಂದು ನಾಟಕದಲ್ಲಿ ಹೊಸಬರು ಹಾಗೂ ನುರಿತ ಕಲಾಪ್ರೇಮಿಗಳು ಆಡಲಿದ್ದಾರೆ. ಅವರಿಗೆ ನಾವು ನಮ್ಮ ಕಟಾಪುರ ಗ್ರಾಮದಲ್ಲಿ ಕಲೆಯನ್ನ ಪೂಜಿಸಬೇಕೇ ವಿನಃ ದ್ವೇಷಿಸಬಾರದು. ಹಾಗಾಗಿ ನಮ್ಮ ಎಲ್ಲ ಯುವಕರು ನಮ್ಮ ಮಧ್ಯೆ ಬೆಳೆದಂಥವರು, ನಮ್ಮ ಜೊತೆ ಇರುವವರು,
ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡುತ್ತಾರೆ. ಹಾಗಾಗಿ ನೀವು ಎಲ್ಲರೂ ಕುಂತು ಈ ವೇದಿಕೆಯ ಬೆಟ್ಟುಘಾಟ ಅಲ್ಲೆಲ್ಲ ಕುಂತು ನೋಡಿದ್ರೆ ಚೆನ್ನಾಗಿ ಕಾಣುತ್ತೀನೋ. ಹಾಗಾಗಿ ಎಲ್ಲರೂ ಯುವಕರಿಗೂ ನಾನು ಕೇಳೋದಿಷ್ಟೇ, ಇವತ್ತ ಈ ಒಂದು ಫಂಕ್ಷನ್ ಮುಗಿದ ಘಟನೆ ಎಲ್ಲರೂ ಕೂಡ ನಾವು ಅಲ್ಲಿ ಹೋಗಿ ಶಾಂತ ರೀತಿಯಾಗಿ ಕುಂತು ನಾವು ನಾಟಕ ನೋಡೋಣ, ವೀಕ್ಷಣೆ ಮಾಡೋಣ. ಇನ್ನೂ ಕೂಡ ಈ ಜಾತ್ರಾ ಮಹೋತ್ಸವ ಅಂಗವಾಗಿ 2 ನಾಟಕಗಳಿದ್ದಾವೆ. ಹಾಗಾಗಿ ನಾವು ನಮ್ಮೂರ ಜಾತ್ರೆ ಎಲ್ಲದಕ್ಕೂ ಕೂಡ ಯಾವುದೇ ರೀತಿಯಾಗಿ ಗದ್ದಲಗಳಿಗೆ ಅವಕಾಶ ಮಾಡಿಕೊಡದೆ ಶಾಂತವಾಗಿ ಯಾವುದೇ ತೊಂದರೆಗಳು ಅಳತೆಗಳಾಗದಂಗೆ ನಾವು ನಡೆಸಿಕೊಡೋಣ ಅಂತ ಹೇಳ್ತಾ ಇವತ್ತಿಗೆ ಈ ವೇದಿಕೆ ಮೇಲೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೂ ಗಣ್ಯಗಳು ಕೂಡ ಅನಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಇವರಿಂದ ಒಂದು 2 ಅನಿಸಿಕೆ ಚಿಕ್ಕದಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಬೇಕು. ಪ್ರಥಮದಲ್ಲಿ ಶ್ರೀ ಗ್ರಾಮ ದೇವತೆ ಹಾಗೂ ಶರಣಬಸವೇಶ್ವರರ ಪಾದಾರ ವೃಂದಗಳಿಗೆ ಪಡಮುಟ್ಟು ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಶರಣಬಸವೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಾಟಾಪುರ ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಯುವಕ ನಾಟ್ಯ ಸಂಘ ಕಾಟಾಪುರ ಇವರು ಅಭಿನಯಿಸಿದಂಥ ಒಂದು ಸುಂದರ ಸಾಮಾಜಿಕ ನಾಟಕ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್, ಅರ್ಥಾತ್ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ ಎಂಬ ಈ ನಾಟಕದ ಇಂದಿನ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ, ಉದ್ಘಾಟಕರೇ ಹಾಗೂ ವಿಶೇಷ ಆಹ್ವಾನಿತರೇ, ಮಾಲಕರೇ, ಸಂಘದೊಡೆಯರೇ ಎಲ್ಲರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಆಧಾರದಿಂದ ಸ್ವಾಗತಿಸುತ್ತಾ, ಅದೇ ತೆರನಾಗಿ ನಾಟಕ ಎಂದ ತಕ್ಷಣ ನಮ್ಮ ಹಿರಿಯರು ಹೇಳಿದರು, ಅವ್ರು ಎಲ್ಲೇ ಭಾಷಣ ಮಾಡಲಿ 2 ಹೊಸ ವಿಚಾರ ತೊಗೊಂಡು ಬಂದಿರ್ತಾರ, ನಮಗೋಸ್ಕರ ನಿಮಗೋಸ್ಕರ ಹೇಳ್ಬೇಕಂತಾನೆ 2 ಹೇಳಿದ್ರು. ಒಂದು ನಾಟಕ, ಮತ್ತೊಂದು ಸಂಸಾರ. ನಾಟಕ ಅಂತೇಳಿ ನಾವು ಬರಿಬೇಕಾದ್ರೆ ಅದ್ರಾಗ 0 ಬರಗಲ್ಲ, ಅದು ಈಜಿ ಟಫ್ ಆಗಲ್ಲ. ಸಂಸಾರ ಅಂತ ಬರಿಬೇಕಾದ್ರೆ ಅದ್ರಾಗ 0 ಬರ್ತೈತಿ. ಸಂಸಾರ ಅದಕ್ಕೆ ಟಫ್ ಆಗತ್ತ. ಅರ್ಥ ಮಾಡ್ಕೋಬೇಕು. ಅವ್ರ ಮಾತು 2 ಮಾತು ಕೇಳ್ಬೇಕು, ನಮಗೂ ಕೇಳ್ಬೇಡ್ರಿ, ನಾವೇನು ಹೇಳ್ತೀವಿ, ನಮ್ದೇನು ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳೋದ್ರಲ್ಲಿ ತುಂಬಾ ಅರ್ಥ ಇರ್ತೈತಿ. ಆಗ ಹಿಂದಿನ ಕಾಲದವ್ರಲ್ಲ ಅವ್ರು ಆಡುವ ನಾಟಕ ಇವತ್ತು ನಮ್ಮ ಯುವಕರು ಅಭಿನಯಿಸುವಂತ ನಾಟಕಕ್ಕೆ ತುಂಬಾ ವ್ಯತ್ಯಾಸ ಐತಿ. ಅವಾಗ ಅವ್ರು ಆಡುವ ಸಂದರ್ಭದಾಗ ಈ ಸ್ಟೇಜ್ ಎಲ್ಲ ಏನಿರ್ಲಿಲ್ಲ, ಓಪನ್ ಇತ್ತು. ಮತ್ತು ಹೆಣ್ಮಕ್ಳು ಅವರಲ್ಲೇ ಒಬ್ರು ಹೆಣ್ಮಕ್ಳಾಗಿ ಸ್ತ್ರೀ ಪಾತ್ರಗಳನ್ನು ಅಭಿನಯಿಸ್ತಿದ್ರು. ಹಿಂದಿನ ನಾಟಕ ತುಂಬಾ ವ್ಯತ್ಯಾಸ ಐತಿ. ಆದ್ರೂ ಇಂದು ಅಭಿನಯಿಸಿದಂತ ನಾಟಕದ ಎಲ್ಲ ನಮ್ಮ ಊರಿನ ಯುವಕರು ಅವ್ರಿಗೆ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಅಭಿನಂದಿಸಬೇಕು. ನೀವು ಸುಮ್ಮನೆ ಕೇಕಿ ಹೊಡೆದು ಸಿಳಿ ಹೊಡೆದು ನಾಟಕ ಅರ್ಧಕ್ಕೆ ನಿಂದ್ರೆ ಮಾಡಬೇಡ್ರಿ. ಸ್ಟೇಜ್ನಾಗಂತೂ ಯಾರು ಬರಬೇಡ್ರಿ. ಫಸ್ಟ್ ಸ್ಟೇಜ್ನಾಗ ಇಷ್ಟೊಂದು ಮಂದಿ ಇದ್ರಿ, ನಾಟಕ ನೋಡು. ಈಗ ಯಾರು ನಾಟಕ ಆಡೋರು ಅವ್ರಿಗೆ ಬರೋಕ್ ದಾರಿನೇ ಇಲ್ಲ ಈಗ. ಅದಕ್ಕೋಸ್ಕರ ಸ್ಟೇಜ್ನಾಗ ಇರ್ತಕ್ಕಂಥವ್ರು ಮೊದಲು ಹೊರಗೆ ಹೋಗ್ರಿ. ಯಾಕಂದ್ರೆ ಪದೇ ಬ್ಯಾತನ ಬಂದು ಯಾರು ಹೇಳೋದಾಗಲ್ಲ ನಿಮ್ಗೆ. ಅದಕ್ಕಾಗಿ ಈ ನಾಟಕ ಅತ್ಯಂತ ಸುಲಲಿತವಾಗಿ ಸಾಗಬೇಕಂದ್ರೆ ಪ್ರೇಕ್ಷಕರಾದ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಅವರಿಗೆ ಹರಿಸ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಮೂಲಕ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಮಾಡ್ಕೊಳ್ತಾ ಇದ್ದೀನಿ. ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕು ಶರಣಂಗೆ, ತಪ್ಪಿತು ಗಣಪದವಿ ಲಿಂಗಕ್ಕೆ ದೂರ, ಜಂಗಮ್ಮಕ್ಕೆ ದೂರ, ಒಬ್ಬರಾಳಾಗಿ ಒಬ್ಬರು ನೋಯ್ಲಿಸುವ ನಿರ್ಬುದ್ಧಿ ಜನರಿಗೆ ನಂಬಿ ಕೂಡಲ ಸಂಗಮ ದೇವ. ಹಲವು ಮಾತೆಯರು ಒಲಿದು ನೆಲೆ ನಿಂತ ಸ್ಥಾನ ದಿವ್ಯ ಕ್ಷೇತ್ರವಾಗಲಿ ಎಂದು ನಮ್ಮೂರಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ದಾಮಾಂಬಿಕೆಯ ಪಾದಾರಂಧಗಳಲ್ಲಿ ಹಾಗೂ ಮಾಯಾಂಬಿಕೆಯ ಪಾದಾರಂಧಗಳಲ್ಲಿ ಹಾಗೂ ಶರಣಬಸವೇಶ್ವರರ ಪಾದಾರಂಧಗಳಲ್ಲಿ ಹನೆಮನಿದು ಇವತ್ತು ನಮ್ಮೂರಿನ ಶರಣಬಸವೇಶ್ವರ ಯುವ ನಾಟ್ಯ ಸಂಘ ಕಾಟಾಪುರ ಇವರು ಅಭಿನಯಿಸಲ್ಪಡುವ ನಾಟಕ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್, ಅರ್ಥಾತ್ ಮಾಂಗಲ್ಯ, ಮಡದಿಗೇನು ಗುರುತು ಮಾಂಗಲ್ಯದ ಬೆಲೆ. ಈ ನಾಟಕವನ್ನ ಕಲಾಭಿಮಾನಿಗಳು ಅಭಿನಯಿಸಲಿದ್ದಾರೆ. ಹಾಗೆ ಈ ವೇದಿಕೆಯ ಮೇಲೆ ಆಸೀನರಾಗಿದ್ದ ನನ್ನೂರಿನ ಹಿರಿಯರು ಹಾಗೂ ನನ್ನೂರಿನ ಎಲ್ಲ ಯುವ ಮಿತ್ರರು, ಈ ನಾಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಇನ್ನುಳಿದ ಈ ಗ್ರಾಮ ಪಂಚಾಯತಿಯ ಸದಸ್ಯರು ಎಲ್ಲರಿಗೂ ನಾನು ಈ ನಾಟಕ ಕಂಪನಿಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿ, ನಾಟಕ ನಿಜ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳು ಕವಿ ತನ್ನ ಕಲ್ಪನೆಯ ಪ್ರಕಾರ ಅವುಗಳನ್ನು ಚಿತ್ರಿಸಿ ಸಮಾಜದಲ್ಲಿ ನಡೆಯುವ ಲೋಪದೋಷಗಳನ್ನು ತಿದ್ದುವುದೇ ನಿಜವಾದ ನಾಟಕ. ನಾವು ನಿತ್ಯ 1 ತಿಂಗಳ ಪುರಾಣ ಹಚ್ಚುವುದೇ ಜೀವನದ ಆಟ ಪಾಠಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು.
ಹಾಗೆ ಈ ನಾಟಕವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಒಂದು ನಮ್ಮೂರಿಗೆ ಸುಧಾರಣೆ ತರ್ತದ. ಅದಕ್ಕಾಗಿ ಈ ನಾಟಕವನ್ನು ನಾವು ಮಾಡಬೇಕು. ನಮ್ಮೂರಿನ ಯುವ ಮಿತ್ರರು ಈ ನಾಟಕ ಮಾಡಿ ನಾವು ನಮ್ಮ ಕಲೆಯನ್ನು ತೋರಿಸ್ಬೇಕು. ಆ ಕಲೆಯನ್ನು ತೋರಿಸೋದಕ್ಕಾಗಿ ಕಷ್ಟಪಟ್ಟು ದಿನ ರಾತ್ರಿ ಇಡೀ ಅದನ್ನ ಕಲಿತು ಇವತ್ತಾರ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಅವರು. ಆ ಕಲೆ ಪ್ರದರ್ಶನ ಮಾಡುವಾಗ ತಾವು ವಿನಾಕಾರಣ ಸಿಳ್ಳು ಹೊಡೆಯೋದು, ಇಲ್ಲ ಅಂದ್ರೆ ಕುಣಿಯೋದು, ಹೊರಗೆ ಅಲ್ಲೆಲ್ಲರ ನಿಂತು ಕುಣಿಯೋದು, ಅವುಗಳನ್ನೆಲ್ಲ ಕ್ಯಾಕಿ ಹೊಡೆಯೋದು, ಕುಣಿಯೋದು ಮಾಡಬಾರ್ದು. ಯಾಕಂದ್ರೆ ಒಂದು ನಾಟಕ ಮಾಡ್ಬೇಕಾದ್ರೆ ಒಬ್ಬ ಕಲಾವಿದನಿಗೆ 15ರಿಂದ 20,000 ರೂಪಾಯಿ ಖರ್ಚು ಬಂದಿರ್ತೈತಿ. ನಿಮಗೇನು ತ್ರಾಸ ಆಗೋದಿಲ್ಲಪ್ಪ, ಇವ್ರಿಗೆ ತ್ರಾಸ ಆಗುತ್ತೆ. ಅದಕ್ಕೆ ತಾವು ಎಲ್ಲಿರ್ತೀರಿ ಅಲ್ಲಿ ಶಾಂತ ರೀತಿಯಿಂದ ಕುಳಿತುಕೊಂಡು ಆರಾಮಾಗಿ ನಾಟಕ ನೋಡಿ. ಆ ನಾಟಕದಲ್ಲಿ ಬರುವ ಕೆಟ್ಟ ದೃಶ್ಯಗಳನ್ನು ಕೈಬಿಟ್ಟು ಒಳ್ಳೆಯ ದೃಶ್ಯಗಳನ್ನು ಅಳವಡಿಸಿಕೊಂಡು ಜೀವನ ಸುಂದರವಾದ ಜೀವನ ನಡೆಸಬೇಕು. ಸಂಸಾರ ಅನ್ನೋದು ಕಷ್ಟ ಐತೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು, ಆ ಸಂಸಾರ ಕಷ್ಟ ಐತೆ ಅನ್ನೋದು ಅರಿತುಕೊಂಡು ನಡೆದ್ರೆ ಅದು ಜೀವನ. ಇರಲಿಲ್ಲ ಅಂದ್ರೆ ಅದು ಬರೀ ನಾಟಕ. ಆ ಸಂಸಾರವನ್ನು ಅರ್ಥಕೊಳ್ಳಿಕ್ಕಂದ್ರೆ ಬರೀ ನಾಟಕ ಆಗುತ್ತೆ. ಅದಕ್ಕೆ ತಾವುಗಳೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ನಾಟಕವನ್ನು ವೀಕ್ಷಣೆ ಮಾಡಬೇಕೆಂದು ನಾನು ಎಲ್ಲರ ಪರವಾಗಿ ತಮ್ಮಲ್ಲಿ ಈ ನಾಟಕ ಸಂಘದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಿಗೂ, ಸರ್ವ ಸದಸ್ಯರಿಗೂ, ಸಂಘದ ಒಡೆಯರಿಗೂ, ಮ್ಯಾನೇಜರ್ಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ವಂದನೆಗಳು, ಅಭಿನಂದನೆಗಳು. ಗೋರವೇ ಕೌಶಲ್ಯ ಸುಪ್ರಜಾರ ಉದಿಷ್ಟಂ ಮರತುಲಂ ಬೆಳಗುತ್ತದೆ ಪಂಚಾಕ್ಷರ ಗುರುವಿನ ಜ್ಯೋತಿ ಕಾಲವಿದರ ಜಗರಕ್ಕೆ ರತದೆ ಓಂಕಾರದ ನಾದದಲ್ಲಿ ಝೇಂಕಾರ ಹೊರಹೊಮ್ಮಲಿ ನಾಟ್ಯದೇವಿ ಕುಣಿದು ಬಂದ ನವನಾಟ್ಯ ರಸ ಹರಿಸಲೇ ಜಯವ ನೀಡ ಬಸವೇಶ್ವರ
ಶರಣಂ 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 ದೇವಿ ಕೃಪಾಕರೇ ಪಾಲಿಸುವನು ಅರುತ ತಾಯಿ ಶ್ರೀ ಗೌರಿ ಪಾಲಿಸುವನು ಅರುತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನು ಅರುತ ತಾಯಿ ಶ್ರೀ ಗೌರಿ ಪಾಲಿಸುವನು ಅರುತ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಬಡವರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯಿ ಶ್ರೀ ಗೌರಿ ಕರುಣಿಸಿ ತಾಯಮ್ಮ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ಬೆಳಕಾಗಿ ಬಾರಮ್ಮ ಕರುಣಿಸಿ ತಾಯಮ್ಮ ತಾಯಿ ಶ್ರೀ ಗೌರಿ ಕರುಣಿಸಿ ತಾಯಮ್ಮ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ಅಮ್ಮ ತಾಯಿ ಚಾಮುಂಡೇಶ್ವರಿ ಮೈಸೂರು ಮಹಾಬೆಟ್ಟದ ಮೇಲೆ ಕುಳಿತುಕೊಂಡು ಕುಲುಕುಲನೆ ನಗುತ್ತಿರುವ ನನ್ನ ಕುಲ ದೇವತೆ ನಿನಗೆ 100 ಕೋಟಿ ನಮನಗಳು. ಅಮ್ಮ ತಾಯಿ ನಿನ್ನ ಹೆಸರಿನ ಮೇಲೆ ಉಸಿರಿಟ್ಟುಕೊಂಡು ನನ್ನ ಮೈದುನ ಹಾಗೂ ನನ್ನ ಪತಿ ದೇವರು ಇದು ರೈತರ ಸಾಮ್ರಾಜ್ಯದಲ್ಲಿ ಈ ಭೂಮಿ ಮೇಲೆ ಬೆಳೆ ಬೀಳುತ್ತಿದ್ದಾರೆ. ಆದಷ್ಟು ಬೇಗನೆ ಅವರಿಗೆಲ್ಲ ಹಸಿರು ಕೊಟ್ಟು ಕಾಪಾಡಮ್ಮ ಈ ರೈತರ ರಾಜ್ಯದಲ್ಲಿ ನೀನು. ಕಾವೇರಿ, ಇದು ಏನಿದು ಕಾವೇರಿ? ದಿನನಿತ್ಯ ನೀ ಆರತಿಯನ್ನು ಎತ್ತಿ ಬೆಳಗಿದರೆ ಈ ರೈತನ ಕುತ್ತನ್ನು ತಪ್ಪಿಸಬಹುದೇ ಈ ನಿನ್ನ ದೇವರು? ಇದೇನಿದು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಈ ತಾಯಿ ಮೇಲೆ ಅಷ್ಟೊಂದು ಅಪನಂಬಿಕೆಯೇ ನಿಮಗೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಒಟ್ಟಿಗೆ ಇಟ್ಟಿಲ್ಲದೆ ಉರಿಯುವ ಈ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ದುಡಿಯುವ ಈ ನಮ್ಮಂತ ರೈತರ ಸಂಕಟದ ಕೂಗನ್ನು ಕೇಳಿ ಆ ಮೇಘರಾಜನನ್ನು ಬರಮಾಡಿಕೊಳ್ಳುತ್ತಾಳೆ ಈ ನಿನ್ನ ದೇವತಿ. ಇಲ್ಲ ಕಾವೇರಿ, ಇಲ್ಲ. ಕಂಡ ಅವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಅಬ್ಬರದಿಂದ ಬೆಳೆಯನ್ನೇ ಬೆಳೆಸಲೇಬೇಕೆಂದಾಗ ಮಳೆ ಇಲ್ಲದೆ ಬೆಳೆಯನ್ನು ಕಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ನಮ್ಮಂತ ರೈತರ ಸಾವನ್ನು ತಡೆದು ನಿಲ್ಲಿಸುತ್ತಾಳೆ ಈ ನಿನ್ನ ದೇವತೆ. ಇಲ್ಲ ಕಾವೇರಿ, ಇಲ್ಲ. ಕಣ್ಮುಚ್ಚಿ ಕುಳಿತುಕೊಂಡಿರುವ ಈ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ? ಎಲ್ಲಿಂದ ಬರಬೇಕು? ಸ್ವಾಮಿ, ಇದೇನಿದು ಸ್ವಾಮಿ ನಿಮ್ಮ ಬಾಯಲ್ಲಿ ಇಂಥ ಮಾತು? ಈ ತಾಯಿ ಬಗ್ಗೆ ಚುಚ್ಚಿ ಮಾತನಾಡಿದ್ರೆ ಹುಚ್ಚರಾಗೋದ್ರಲ್ಲಿ ಸಂದೇಹವಿಲ್ಲ ರೀ. ಮೊದಲು ಹಠ ಮಾಡಲಾರ್ದೆ ಪ್ರಸಾದವನ್ನು ತೆಗೆದುಕೊಳ್ರಿ ನೀವು. ಆಯ್ತು ಕಣೆ, ನಿನ್ನ ಇಷ್ಟದಂತೆ ಆಗಲಿ.
ಹೌದು ಸ್ವಾಮಿ, ಈ ತಾಯಿಯನ್ನು ನಂಬಿದರೆ ನಮ್ಮ ಬಾಳು ಬಂಗಾರ ಆಗೋದ್ರಲ್ಲಿ ಸಂದೇಹವಿಲ್ಲ ರೀ. ಅಂದಾಗೆ ಬಾಳೆ ತೋಟಕ್ಕೆ ಹೋಗ್ತೀನಿ ಅಂತ ಹೇಳ್ದವರು ಯಾಕ್ರಿ ಇಷ್ಟೊಂದು ಲೇಟ್ ಆಗಿ ಬಂದಿದ್ದೀರಾ? ಹೇ ಮಳ್ಳಿ, ಇವತ್ತು ನಮ್ಮೂರ ಶ್ರೀ ಶರಣ ಬಸವೇಶ್ವರ ಜಾತ್ರೆ ಅಲ್ವಾ, ಅದಕ್ಕೆ ಹೊಲದಿಂದ ಬರುವಾಗ ಸ್ನೇಹಿತರೆಲ್ಲ ಸೇರಿಕೊಂಡು ಸ್ವಲ್ಪ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬಂದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕಣೆ. ಇದೇನಿದು ರೀ, ಜಾತ್ರೆಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ರೀ? ಜಾತ್ರೆಗೆ ಹೋಗಿ ಬರ್ಬೇಕಾದ್ರೆ ನನ್ಗೇನಾದ್ರೂ ಗಿಫ್ಟ್ ತರಬಾರ್ದೇನು ನೀವು? ತಂದಿದ್ದೇನೆ ಕಾವೇರಿ, ತಂದಿದ್ದೇನೆ. ನಿನಗೊಂದು ಒಳ್ಳೆ ಗಿಫ್ಟ್ ಕೂಡ ತಂದಿದ್ದೇನೆ. ಏನ್ರಿ ಗಿಫ್ಟ್ ತಂದಿದ್ದೀರಾ ರೀ? ಅದೇನಂತ ಬೇಗ ಹೇಳ್ರಿ. ಹಾಗೆ ಕೊಡಲಕ್ಕೆ ಬರುವುದಿಲ್ಲ ನನ್ನ ಚಿನ್ನ. ಈ ನಿನ್ನ ಬಲಗೈ ನನ್ನ ಕೈಗೆ ಕೊಟ್ರೆ ಮಾತ್ರ ನಾ ಅದನ್ನು ನಿನಗೆ ಕೊಡುವುದು. ಆಯ್ತ್ರಿ, ನಿಮ್ ಇಷ್ಟದಂತೆ ನಾನ್ ಕಣ್ ಮುಚ್ಕೋತೀನಿ. ಅದೇನಂತ ಬೇಗ ಕೊಡ್ಬೇಕು ಮತ್ತೆ. ಆಯ್ತು ಕಣೆ. ಯೋಚಿಸಿ ಹೋಗ್ರಿ, ನನಗಂತೂ ತುಂಬಾನೇ ನಾಚಿಕೆ ಆಗುತ್ತೆ. ಈ ಧರ್ಮರಾಜನ ಧರ್ಮ ಪತ್ನಿ ನೀನೇ ಆಗಿರುವಾಗ ಮತ್ತೇಕೆ ನಾಚಿಕೆ ಚಿನ್ನ? ನಾ ಕೊಟ್ಟ ಸಿ ಮುತ್ತಿನ ಹಾಡನ್ನಾದ್ರೂ ಆಡಬಾರ್ದೇ ನನ್ನ ಚೆಲುವೆ? ಸರಿ, ನನ್ನಿಷ್ಟ.
ಕಾವೇರಿ, ಈ ನಿನ್ನ ಕೋಗಿಲಿಯ ಕಂಠದಿಂದ ಅವರ ಚಿಮ್ಮುವ ಹಾಡು, ಈ ಹಾಡಿನಲ್ಲಿ ನನ್ನನ್ನು ನಗಿಸುವ ನಗು, ಈ ನಿನ್ನ ನರ್ತನೆ ನೋಡ್ತಾ ನಿಂತರೆ ನನಗೆ ಹೇಗೆ ಅನಿಸುತ್ತದೆ ಗೊತ್ತಾ ಕಾವೇರಿ? ಅನಿಸುತ್ತದೆ. ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆಂಬುದೇ ನನ್ನ ಆಸೆ ಕನ್ಯೆ. ಇದೇನಿದ್ರಿ, ಇಷ್ಟೊಂದು ವಯಸ್ಸಾದ್ರೂ ನಿಮ್ಮ ಆಸೆಗೆ ಏನು ಕಡಿಮೆ ಇಲ್ಲ ಕಣ್ರಿ. ಗಂಡನ ಮಾತನ್ನು ಕೇಳೋದು ಹೆಂಡತಿ ಧರ್ಮ. ನಿಮ್ಮಿಷ್ಟನೇ ನನ್ನಿಷ್ಟನೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೋ ಎಂದು ನಾವು ಹೀಗೆ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನೆನ್ಸೋ ಅಷ್ಟರಲ್ಲಿ ನನ್ ಮೈದನ ಬಂದೇ ಬಿಟ್ಟ ಕಣ್ರಿ. ಅಣ್ಣ ಹೊತ್ತಿಗೆ ಶಿಸ್ತು ಓದ್ತಾದ್ರು ನನ್ನ ಪೂಜೆನ ಮೊದಲವೇ. ಬಾರಪ್ಪ ಮೈದನ, ಈಗ ತಾನೇ ದೇವಿ ಪೂಜೆ ಮುಗಿತು. ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೋ ಬಾ. ಇದು ಏನಿದು ತಮ್ಮ, ಈ ನಿನ್ನ ಮೈ ತುಂಬಾ ಕೆಂಪು ಬಣ್ಣ? ಅಣ್ಣ, ಹಿಂದೂ ನಮ್ಮೂರ ಗ್ರಾಮ ದೇವತೆ ಜಾತ್ರೆ ಅಲ್ವಾ? ಆ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿಯಲ್ಲಿ ನಮ್ಮ ಎತ್ತುಗಳನ್ನು ಪ್ರಥಮ ಬಹುಮಾನವನ್ನು ಪಡೆದುಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಈ ಕೆಂಪು ಬಣ್ಣ. ಧ್ವಜೇಂದ್ರ, ಕಲಿತವನಾಗಿ ಏನು ಮಾತನಾಡ್ತಿರುವೆ? ಯಾಕೆ ನಮ್ಮ ಎತ್ತುಗಳನ್ನು ಷರತ್ತಿಗೆ ಬಿಟ್ಟೆ? ಯಾಕ್ರಿ ಮಾವ, ನನ್ನ ಗಂಡ ಷರತ್ತಿಗೆ ಯಾಕೆ ಬಿಡಬಾರ್ದು ಎತ್ತುಗಳನ್ನು? ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಯಾಕೆ ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ಈ ನಮ್ಮೂರಿನ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರ್ತಿದ್ದವು. ಈಗ ಷರತ್ತಿನಲ್ಲಿ ನಮ್ಮ ಎತ್ತುಗಳು ಬಂದಿದ್ದಾವೆಂದರೆ ನಮ್ಮ ಮೇಲೆ ಕೆಂಡ ಕಾರುತ್ತಾನಮ್ಮ ಆ ಬಂಡ ನೀಚ ಗೌಡ. ಒಂದು ವೇಳೆ ಆ ಗೌಡ ನಮ್ಮ ಮೇಲೆ ಕೆಂಡ ಕಾರಿದಾದರೆ ಅವನ ರುಂಡವನ್ನು ಹಾರಿಸ ಬಿಡುತ್ತಾನೆ ಈ ನಿನ್ನ ತಮ್ಮ ಗಜೇಂದ್ರ. ಮುಚ್ಚು ಬಾಯಿ, ಒಚ್ಚರಂತೆ ಮಾತನಾಡಬೇಡ. ನಮ್ಮಂತ ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ
ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಒಂದು ಏಳ ಗೌಡ ನಮ್ಮ ಅಣ್ಣ, ಮರಣ ಬಂದರೆ ಶರಣಾಗುವ ಚಂಡ ನಾನಲ್ಲ. ಈ ಗಂಡದಯ ಗಂಡ ಹುಲಿ ಈಗಿನ ತಮ್ಮ. ಮಾವ, ನಿಜವಿದೆ ನನ್ನ ಗಂಡ ಆಡಿದ ಮಾತು. ಗಂಡುಗಲಿ ಪುಂಡ ಹುಲಿ ಎನಿಸಿಕೊಂಡಿರುವ ಈ ನನ್ನ ಗಂಡನನ್ನು ಎದುರಿಸುವ ಧೈರ್ಯ ಈ ಊರಿನಲ್ಲಿ ಯಾರಿಗಿದೆ ಮಾವ? ಸರೋಜ, ನಮ್ಮಂತ ಬಡವರಿಗೆ ಬೇಕಮ್ಮ ಗರ್ವದ ಮಾತು. ನೋಡಪ್ಪ ಮೈದುನ, ಈ ರೀತಿ ನಡೆದುಕೊಳ್ಳೋದು ಸರಿಯಲ್ಲ. ನಾವು ಬಡವರು ಸಮಾಧಾನದಿಂದ ಸಾಗಿದರೆ ನಮ್ಮಂತವರ ಜೀವನ ಸುಗಮವಾಗಿ ಸಾಗುತ್ತದೆ. ನಿಜವಿದೆ ತಮ್ಮ, ಈ ನಿನ್ನ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಅಣ್ಣ, ಹೊತ್ತಿಗೆ ನಿಮ್ಮನ್ನು ಹತ್ತ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಬೇಕ. ನನ್ನ ಕ್ಷಮಿಸಿಬಿಡ. ಎದ್ದೇಳು ಸೋದರ, ಎದ್ದೇಳು. ಯಾಕೆ ಚಿಕ್ಕಪ್ಪ ಯಾರನ್ನು ಕ್ಷಮೆ ಕೇಳುತ್ತಾ ಇದೀಯಾ? ತಪ್ಪು ಮಾಡಿದ್ದಕ್ಕಾಗಿ ನನ್ನ ಅಣ್ಣನ ಕ್ಷಮೆ ಕೇಳುತ್ತಿದ್ದೇನೆ ಕುಮಾರ. ಕುಮಾರ, ನೀನಿನ್ನು ಶಾಲೆಗೆ ಹೋಗ್ಲಿಲ್ವಾ? ದೊಡ್ಡವರ ವಿಷಯದಲ್ಲಿ ಸಣ್ಣನಾಗಿ ನೀನು ತಲೆ ಹಾಕ್ಬಾರ್ಕಣೋ. ಅಮ್ಮ, ನಾನಿಂದು ಶಾಲೆಗೆ ಹೋಗುದಿಲ್ಲ. ಯಾಕೆ ಅಂದರೆ ನಮ್ಮ ಊರಿನಲ್ಲಿ ಜಾತ್ರೆವಿದೆ. ಆ ಮಗುವನ್ನು ಏಕೆ ಬೈತೆ? ಇರಲಿ ಬಿಡು ಕುಮಾರ, ನಿನ್ನಿಷ್ಟದಂತೆ ನೀನು ಜಾತ್ರೆಯನ್ನೇ ಮಾಡಪ್ಪ, ಜಾತ್ರೆಯನ್ನೇ ಮಾಡು. ರೀ ಪತಿದೇವ್ರೆ, ಜಾತ್ರೆ ಮಾಡುವ ಖುಷಿಯಲ್ಲಿ ಇಲ್ಲೇ ನಿಂತ್ರೆ ಹೇಗೆ? ಒಳಗಡೆ ನಿಮಗಾಗಿ ಬಿಸಿ ಬಿಸಿ ಅಡಿಗೆ ಮಾಡ್ತೀನ್ರಿ, ಊಟ ಮಾಡುವಂತೆ ಬನ್ರಿ. ಹೊತ್ತಿಗೆ ಊಟದಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮದುವೆ ಗೀತೆ ಅಣ್ಣ ಆಡಬೇಕನ್ನೋದೇ ನಮ್ಮೆಲ್ಲರ ಆಸೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಜೀವ ಒಂದಾಗದಂತು. ಕಷ್ಟ ಸುಖವೋ ಸೋನಗಿಲವೋ ಎಲ್ಲ ದೇವನ ಕೊಡುಗೆ. ನೋಡಮ್ಮ ಸರೋಜ, ಇನ್ಮೇಲೆ ನನ್ನ ಮಗನನ್ನು ನಿನ್ನ ಮಗನ ಹಾಗೆ ನೋಡಿಕೊಳ್ಳ
ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಮ್ಮ, ನಿನ್ನದು. ಆಯ್ತಮ್ಮ, ಈ ನನ್ನ ಮಗುವನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆಯ್ತೇನಮ್ಮ? ಅಣ್ಣ, ಮೊದಲ ನನ್ನ ಅತ್ತಿಗೆಯನ್ನು ಕರೆದುಕೊಂಡು ಆಸ್ಪತ್ರೆಗೆ ನಡಿ ಹೋಗೋಣ. ಗಜೇಂದ್ರ, ನಾನು ಪಕ್ಕದ ಮನೆಯ ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನೀನು ಮನೆ ಕಡೆ ಜೋಪಾನ. ಕಾವೇರಿ, ನಡೆ ಕಾವೇರಿ, ಆಸ್ಪತ್ರೆಗೆ ಹೋಗಿ ಬರೋಣ. ಅಮ್ಮ, ನಾನು ಬರುತ್ತೇನೆ ನಿನ್ನ ಜೊತೆಗೆ. ಮಗು, ಬೇಡಪ್ಪ. ನಿಮ್ಮ ತಾಯಿ ಈಗ ದವಾಖಾನೆಗೆ ಹೋಗಿದ್ದಾರೆ. ಏಕೆ? ನಿಮ್ಮ ಚಿಕ್ಕಮ್ಮ ಎನಿಸ್ಕೊಂಡವಳು ನಾನು ಇಲ್ವೇನೋ ಕಂದ. ನಡೆಯಪ್ಪ ಒಳಗಡೆ. ಏನ್ರಿ ಮಗು, ತುಂಬಾ ಹಠ ಮಾಡ್ತಾ ಇದೆ. ಕೈ ಕಾಲು ಮುಖ ತೊಳೆದುಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿವ್ರಂತೆ. ಬನ್ನಿ. ಆಯ್ತು, ನಡಿ ಸರೋಜ, ಹೋಗೋಣ. ನನ್ನ ಮನೆತನವನ್ನು ಮಣ್ಣು ಪಾಲು ಮಾಡಿ ಈ ಊರ ಬಡ ರೈತರ ಮೇಲೆ ಕಾಲಿಟ್ಟು ಬದುಕುತ್ತಿರುವ ಕೆಟ್ಟ ನನ್ನ ಮಗನೇ, ಇದೇ ನಾಗಿನಿಂದ ನಿನ್ನ ಋಣವನ್ನು ತೆಗೆಯಬೇಕೆಂದರೆ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ ಸಹಾಯದಿಂದ ಕಿತ್ತೂರು ಕೋಟೆ ಮೇಲೆ ಬ್ರಿಟಿಷರು ಹೇಗೆ ಕಾಲಾಡುತ್ತಿದ್ದರು, ಅವರನ್ನು ಕಾಲನ್ನು ಕಲಿತಿದ್ದ ಸಂಗೊಳ್ಳಿ ರಾಯನ. ಅದರಂತೆ ಇಂದು ನಾನು ಈ ಊರಿನ ಧರ್ಮದಿಂದ ಬಾಳುವ ಧರ್ಮರಾಜನ ಮನೆಯಲ್ಲಿ ಇದ್ದುಕೊಂಡು ನನ್ನ ಸೇರನ್ನು ನಾನು ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಎಂಟನೆಯ ಬಂದು ರಣವಿಕ್ರಮನೆಯಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಬರುತ್ತೇನೆ.